ಆಕಾಶವಾಣಿ ಮೈಸೂರು. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭೂಯಾದ್ಧೂಮೋ ಭವ್ಯಂ ಮಂಗಲಮಾಧ್ಯಾತ್ಮಿಕೇನ ಯೋಗೇನ ಧ್ಯೇಯಾದ್ಯೋಗಿ ಜನೋ ಜನತಾಯೈ ಪರಮಾನಂದಂ ಯೋಗೇನ. ಕೇಳಿ ಕಾರ್ಯಕ್ರಮ ಯೋಗವಾಣಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಋಷಿ ಮುನಿಗಳ ಕೊಡುಗೆಯೇ ಯೋಗ ಪಡೆಯುವ ಎಲ್ಲರೂ ಈಗಿಂದೀಗ ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಭಕ್ತಿ ಯೋಗ ಈ ಕುರಿತು ಮೈಸೂರಿನ ಇಸ್ಕಾನ್ನ ವಿಷ್ಣು ಚರಣದಾಸ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ವಿಷ್ಣು ಚರಣದಾಸ ಅವರಿಗೆ ನಮಸ್ಕಾರ. ನಮಸ್ತೆ. ಹರೇ ಕೃಷ್ಣ. ಇವತ್ತಿನ ದಿವಸ ತಾವು ಭಕ್ತಿ ಯೋಗದ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಯೋಗದಲ್ಲಿ ಇದೂ ಒಂದು ಯೋಗವೇ. ಹಾಗಾಗಿ ಈ ಭಕ್ತಿ ಯೋಗ ಅಂದರೆ ಏನು ಅಂತ ಹೇಳ್ಬೋದಾ? ನಾರದ ಪಂಚರಾತ್ರದಲ್ಲಿ ಭಕ್ತಿ ಯೋಗದ ಬಗ್ಗೆ ಒಂದು ಡೆಫಿನಿಷನ್ ಕೊಟ್ಟಿದ್ದಾರೆ. ಸರ್ವಪಾದಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿರ್ ಉಚ್ಯತೆ. ಋಷಿಕೇಶ ಭಗವಂತನ, ಕೃಷ್ಣನಿಗೆ ಇನ್ನೊಂದು ಹೆಸರು. ಋಷಿಕ ಈಶ, ನಮ್ಮ ಇಂದ್ರಿಯಗಳ ಒಡೆಯ. ಸೊ ಎಲ್ರಿಗೂ ಇಂದ್ರಿಯಗಳಿದೆ ನಮ್ಮ ದೇಹದಲ್ಲಿ. ಈ ಇಂದ್ರಿಯ ಮುಖಾಂತರ ಭಗವಂತನ ಸೇವೆ ಮಾಡೋದೇ ಭಕ್ತಿ ಯೋಗದ ಒಂದು ಮುಖ್ಯ ತತ್ವ. ಸೊ ಉದಾಹರಣೆಗೆ ನಮ್ಮ ನಾಲಿಗೆ ಇದೆ. ಸೊ ನಾಲಿಗೆಯಲ್ಲಿ ಎರಡು ಕೆಲಸ ಮಾಡ್ಬೋದು. ಒಂದು ಮಾತಾಡ್ಬೋದು, ಇನ್ನೊಂದು ನಾವು ತಿನ್ಬೋದು. ಸೊ ಭಕ್ತಿ ಯೋಗದಲ್ಲಿ ನಾವು ಭಗವಂತನ ವಿಚಾರವನ್ನು ಮಾತಾಡ್ತೀವಿ ಅಥವಾ ಭಗವಂತನ ಕೀರ್ತನೆಯನ್ನು ನೋಡ್ತೀವಿ. ಇನ್ನೊಂದು ಭಗವಂತನ ಪ್ರಸಾದ ತಗೊಳ್ಳೋದು ಒಂದು ಭಕ್ತಿ ಯೋಗದ ಒಂದು ವಿಧಾನ. ಸೊ ಈ ರೀತಿ ನಮ್ಮ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ಯೂಸ್ ಮಾಡೋದ್ರಿಂದ ಅದು ಭಕ್ತಿ ಯೋಗಕ್ಕೆ ನಾವು ಮಾಡುವ ಒಂದು ಕರ್ತವ್ಯ. ಇದನ್ನು ಪ್ರಪಂಚಕ್ಕೆ ಯಾರು ಪರಿಚಯಿಸಿದವರು ಭಕ್ತಿ ಯೋಗವನ್ನು? ಆ್ಯಕ್ಚುಲಿ ಈ ಭಕ್ತಿ ಯೋಗನ ಭಗವಂತನೇ ಬಂದು ಕೊಟ್ಟಿರೋದು. ಅಂದರೆ ಭಗವಂತನೇ ಬಂದು ಪ್ರಚಾರ ಮಾಡೋಕ್ಕೆ ಮಾಡಿರೋದು. ಭಗವಂತ ಬಂದಿಲ್ಲ ಅಂದರೂ ಭಗವಂತ ತನ್ನ ಅನುಯಾಯಿಗಳನ್ನು, ಆಚಾರ್ಯರನ್ನ ಕಳಿಸ್ತಾನೆ. 4 ಸಂಪ್ರದಾಯಗಳಿದೆ. ಶ್ರೀ ಸಂಪ್ರದಾಯ, ಕುಮಾರ ಸಂಪ್ರದಾಯ, ರುದ್ರ ಸಂಪ್ರದಾಯ, ಬ್ರಹ್ಮ ಸಂಪ್ರದಾಯ. ಸೊ ಶ್ರೀ ಸಂಪ್ರದಾಯದಲ್ಲಿ ಲಕ್ಷ್ಮೀ ಮೇಯ್ನಾಗಿ ಅವರು ಈ ಒಂದು ಸಂಪ್ರದಾಯವನ್ನು ಶುರು ಮಾಡ್ತಾರೆ. ಸೊ ಆ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರು ಮೂಲ ಗುರುವಾಗಿ ಇರ್ತಾರೆ. ಸೊ ನಮ್ಮ ಸಂಪ್ರದಾಯ ಬ್ರಹ್ಮ ಸಂಪ್ರದಾಯ. ಸೊ ಈ ಬ್ರಹ್ಮ ಸಂಪ್ರದಾಯದಲ್ಲಿ ಕೃಷ್ಣ ಈ ಒಂದು ವಿದ್ಯೆನ ಬ್ರಹ್ಮನಿಗೆ ಹೇಳ್ತಾರೆ. ಸೊ ಬ್ರಹ್ಮ ಈ ಒಂದು ನಾಲೆಜ್ನ ನಾರದ ಮುನಿಗೆ ಹೇಳ್ತಾರೆ. ನಾರದ ಮುನಿ ವ್ಯಾಸದೇವರು ಮಧ್ವಾಚಾರ್ಯರು. ಆ ರೀತಿ ನಮ್ಮ ಕೊನೆಯ ಆಚಾರ್ಯರು AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಅವರು ಇಸ್ಕಾನಿನ ಫೌಂಡರ್ ಆಚಾರ್ಯರು. ನಮ್ಮ ಆಚಾರ್ಯರು ಪ್ರಪಂಚದ ಎಲ್ಲ ಕಡೆ ಈ ಒಂದು ಪ್ರಚಾರ ಮಾಡಿದ್ದಾರೆ. ಈಗ ಇನ್ನೂ 2 ಹೇಳಿದ್ರಿ. ಕುಮಾರ ಸಂಪ್ರದಾಯ. ಸೊ ಕುಮಾರ ಸಂಪ್ರದಾಯದಲ್ಲಿ ಬ್ರಹ್ಮನ ಮಕ್ಕಳು ಕುಮಾರರು. ಸೊ ಅವ್ರಿಗೂ ಭಗವಂತ ಈ ವಿದ್ಯೆಯನ್ನು ಕೊಟ್ಟಿದ್ದಾರೆ. ರುದ್ರ ಸಂಪ್ರದಾಯದಲ್ಲಿ ಸೊ ಶಿವನಿಗೆ ಭಗವಂತ ಈ ವಿದ್ಯೆಯನ್ನು ಕೊಟ್ಟಿದ್ದಾರೆ. ಬಟ್ ಈಗಿನ ಪ್ರೆಸೆಂಟ್ ಡೇ ಕಲಿಯುಗದಲ್ಲಿ ಬ್ರಹ್ಮ ಸಂಪ್ರದಾಯ ಈ ಒಂದು ಭಕ್ತಿಯನ್ನು ಪ್ರಚಾರ ಮಾಡ್ತಾ ಇದೆ. ಮೇಯ್ನ್ ಆಗಿ ಸಾಮಾನ್ಯವಾಗಿ ಸಂಸಾರಿಗಳು ಭಕ್ತಿ ಯೋಗದಲ್ಲಿ ತೊಡಗಿಸ್ಕೋಬೇಕು ಅಂತ ಆದರೆ ಅವರೇನಾದರೂ ವಿಶೇಷವಾಗಿ ಇಂತಿಷ್ಟೇ ಸಮಯ ಸಾಧನೆ ಮಾಡಬೇಕು ಅಂತ ಏನಾದ್ರು ಇದೆಯೇ? ಹೌದು. ಆ್ಯಕ್ಚುಲಿ ಅದು ಸ್ಪಿರಿಚುವಲ್ ಲೈಫ್ ಎಲ್ಲರೂ ತೊಡಸ್ಕೊಬೇಕಂತ ಭಗವಂತ ಹೇಳಿದ್ದಾನೆ. ಅದಕ್ಕೆ ಭಗವದ್ಗೀತೆಯನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ಅರ್ಜುನ ಸಂಸಾರಿನೇ, ಗೃಹಸ್ಥ. ಸೊ ಭಗವಂತ ಸನ್ಯಾಸಿಗೆ ಈ ಭಗವದ್ಗೀತೆ ಹೇಳಿಲ್ಲ, ಸಂಸಾರಿಗೆ ಹೇಳಿದ್ದಾನೆ. ಅಂದರೆ ಗೃಹಸ್ಥರು ಈ ಭಗವದ್ಗೀತೆ ಅಥವಾ ಭಗವಂತನ ವಿಚಾರವನ್ನು ಭಕ್ತಿಯೋಗ ಮಾಡಬೇಕಂತ ಶಾಸ್ತ್ರದಲ್ಲಿ ಉಲ್ಲೇಖನೆ ಇದೆ. ಅದಕ್ಕೆ ನಮ್ಮ ವರ್ಣಾಶ್ರಮ ಧರ್ಮದಲ್ಲಿ ಬ್ರಹ್ಮಚಾರಿ ಆಶ್ರಮ, ಗೃಹಸ್ಥ ಆಶ್ರಮ, ವಾನಪ್ರಸ್ಥ ಆಶ್ರಮ, ಸನ್ಯಾಸಿ ಆಶ್ರಮ ಎಲ್ಲದಕ್ಕೂ ಆಶ್ರಮ ಸೇರಿಸಿದ್ದಾರೆ. ಅಂದರೆ ಎಲ್ಲರೂ ದೇ ಶುಡ್ ಬಿ ಡೂಯಿಂಗ್ ಸಮ್ ಸ್ಪಿರಿಚುವಲ್ ಆ್ಯಕ್ಟಿವಿಟೀಸ್. ಬಟ್ ಗೃಹಸ್ಥ ಆದವರು ಯಾವ ರೀತಿ ಭಗವಂತನ ಸೇವೆ ಮಾಡ್ಬೋದಂದರೆ ಅವರು ಮೂಲವಾಗಿ ಚಾರಿಟಿ ಮಾಡಬೇಕು. ಸೊ ಚಾರಿಟಿಯಿಂದ ಅವರ ಒಂದು ಭಗವಂತನ ಸೇವೆ ಮೂಲವಾಗಿ ಮಾಡಬೇಕಂತ ಶಾಸ್ತ್ರದಲ್ಲಿದೆ. ಬಿಕಾಸ್ ಓನ್ಲಿ ಥಿಂಗ್ ದೇ ಕ್ಯಾನ್ ಡೂ ಇಸ್ ಚಾರಿಟಿ, ಗೃಹಸ್ಥಾಸ್. ಅದರ್ವೈಸ್ ಅವರೂ ಭಗವಂತನ ಒಂದು, ಎಸ್ಪೆಷಲಿ ಈ ಕಲಿಯುಗದಲ್ಲಿ ಹೇಳಲಾಗಿದೆ, ಕೃತಿಯದ್ದಾಯಿತೋ ವಿಷ್ಣು ತ್ರೇತಾಯಿಂ ಯಜುತೋ ಮಕೈ ದ್ವಾಪರ್ಯ ಪರಿಚರ್ಯಾಂ ಕಲೋತದ್ ಹರಿಕೀರ್ತನಂ. ಸೊ ಕೃತಿಯದ್ದಾಯಿತೋ ವಿಷ್ಣು, ಸತ್ಯಯುಗದಲ್ಲಿ ಭಗವಂತನ ಧ್ಯಾನ ಮಾಡಿ ಭಗವಂತನ ಪಡಿತಾ ಇದ್ರು. ತ್ರೇತಾಯುಗದಲ್ಲಿ ಭಗವಂತನ ಯಜ್ಞ ಮಾಡಿ ಭಗವಂತನ ಪಡಿತಾ ಇದ್ರು. ದ್ವಾಪರ ಯುಗದಲ್ಲಿ ಭಗವಂತನ ದೇವಸ್ಥಾನಕ್ಕೆ ಹೋಗಿ ಭಗವಂತನ ಪೂಜೆಯಿಂದ ಭಗವಂತನ ಪಡಿತಾ ಇದ್ರು. ಸೊ ಈ ಕಲಿಯುಗದಲ್ಲಿ ಯಾರಿಗೂ ಟೈಮ್ ಇಲ್ಲ, ಯಾಕಂದರೆ ಯಾರಿಗೂ ಸಮಯ ಇಲ್ಲ ದೇವಸ್ಥಾನ ಬರಲಿಕ್ಕೆ.
ಸೊ ಭಗವಂತ ಹೇಳ್ತಾ ಇದ್ದಾನೆ, ನಾನೇ ಬರ್ತೀನಿ, ಜಸ್ಟ್ ನನ್ನ ಹೆಸರು ಹೇಳಿ. ಸೊ ಕಲೋತದ್ ಹರಿಕೀರ್ತನಂ ಅಂದರೆ ಭಗವಂತನ ನಾಮದಿಂದ ಭಗವಂತನ ನಾವು ಪಡಿಬೇಕಂತ ಹೇಳಲಾಗಿದೆ. ಭಕ್ತಿ ಯೋಗವನ್ನು ಸಾಧನೆ ಮಾಡೋದಕ್ಕೆ ವಯಸ್ಸಿನ ಮಿತಿ ಏನಾದರೂ ಇದೆಯಾ? ಅದು ಪ್ರಹ್ಲಾದ್ ಮಹಾರಾಜರು ಭಾಗವತದಲ್ಲಿ ಹೇಳ್ತಾರೆ ಯಾವಾಗ ಭಕ್ತಿಯೋಗ ಶುರು ಮಾಡಬೇಕಂತ. ಸೊ ಎಲ್ಲರೂ ಅನ್ಕೊತಾರೆ ನಾವು ವಯಸ್ಸಾದ್ಮೇಲೆ ನಾವು ಭಕ್ತಿ ಮಾಡಬೇಕಂತ. ನಾವು ಪ್ರಹ್ಲಾದ್ ಮಹಾರಾಜರು ಸಣ್ಣ ವಯಸ್ಸಲ್ಲಿ ಏನು ಹೇಳ್ತಾ ಇದ್ದಾರೆ, ಕೌಮಾರಂ ಆಚರೇತ್ ಪ್ರಾಗ್ನು ಧರ್ಮ ಭಾಗವತಂ ಹ್ಯ. ಕೌಮಾರ ಅಂದರೆ 5 ವರ್ಷ. ಸೊ 5 ವರ್ಷದಲ್ಲೇ ನಾವು ಭಗವಂತನ ಒಂದು ಭಾಗವತವನ್ನು ಮಾಡಬೇಕಂತ ಪ್ರಹ್ಲಾದ್ ಮಹಾರಾಜ್ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ದುರ್ಲಭಂ ಮನುಷ್ಯ ಜನ್ಮ. ಸೊ ಈ ಮನುಷ್ಯ ಜನ್ಮ ತುಂಬ ದುರ್ಲಭ. ಸೊ ಎಷ್ಟೋ ಜನ್ಮ ಆದಮೇಲೆ ನಮಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ. ಸೊ ಈ ಮನುಷ್ಯ ಜನ್ಮದಲ್ಲಿ ಮೂಲವಾಗಿ ನಾವು ಭಕ್ತಿ ಮಾಡಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಬೇಕು. ಯಾಕಂದರೆ ಆಹಾರ, ನಿದ್ರಾ, ಭಯ, ಮೈಥುನ ಸಾಮಾನ್ಯ ನೇತತ್ ಪಶುಭಿ ನರಾನ. ಸೊ 4 ಕೆಲಸ ನಾವು ಮಾಡ್ತಾಯಿದ್ದೀವಿ, ಪ್ರಾಣಿಗಳು ಮಾಡ್ತಾಯಿದೆ. ನಾವು ತಿಂತೀವಿ, ಅದು ತಿನ್ನುತ್ತೆ. ನಾವು ಮಲಗ್ತೀವಿ, ಅದು ಮಲಗುತ್ತೆ. ನಮಗೂ ಕುಟುಂಬ ಇದೆ, ಅದು ಕುಟುಂಬ ಮಾಡುತ್ತೆ, ಮಕ್ಕಳು ಮಾಡುತ್ತೆ. ಅದು ರಕ್ಷಣೆ ಮಾಡ್ಕೊಳ್ಳುತ್ತೆ, ನಾವು ರಕ್ಷಣೆ ಮಾಡ್ಕೊತೀವಿ. ಬಟ್ ಧರ್ಮಹೀನ ಪಶುಮೀನಿ ಸಮಾನ ಅಂದರೆ ಅದು ಧರ್ಮ ಮಾಡೋಕ್ಕಾಗಲ್ಲ. ಅಂದರೆ ಭಗವಂತನ ವಿಚಾರ ಆಗಲಿ, ಭಗವಂತನ ಸೇವೆ ಮಾಡೋಕ್ಕೆ ಅದಕ್ಕೆ ಶಕ್ತಿ ಇಲ್ಲ. ಆ ಶಕ್ತಿ ಭಗವಂತ ಮನುಷ್ಯನಿಗೆ ಮಾತ್ರ ಕೊಟ್ಟಿರೋದು. ಸೊ ಅದಕ್ಕೆ ಈ ಮನುಷ್ಯ ಜನ್ಮ ತುಂಬ ಪವಿತ್ರವಾದ ಜನ್ಮ. ಸೊ 5 ವರ್ಷದಲ್ಲೇ ಮಾಡಬೇಕಂತ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾ ಇದ್ದಾರೆ. ಯಾಕಂದರೆ ಪ್ರಹ್ಲಾದ್ ಮಹಾರಾಜರ ಅಭಿಪ್ರಾಯ ಏನಂದರೆ, ನಾವು 100 ವರ್ಷ ಬದುಕ್ತೀವಿ ಅಂದರೆ 50 ವರ್ಷ ನಾವು ನಿದ್ದೆ ಮಾಡ್ತೀವಿ. ಸೊ 50 ವರ್ಷದಲ್ಲಿ ಮೊದಲು 10 ವರ್ಷ ಬಾಲ್ಯ ಜೀವನ, ಸೊ ಅಷ್ಟು ಭಗವಂತನ ಮೇಲೆ ಆಸಕ್ತಿ ಇರಲ್ಲ. ನೆಕ್ಸ್ಟು 10 ವರ್ಷ ಯೌವನ ಜೀವನ, ಆ ಟೈಮಲ್ಲೂ ಭಗವಂತನ ಆಸಕ್ತಿ ಇರಲ್ಲ. ಕೊನೆ 20 ವರ್ಷ ನಮಗೆ ಶಕ್ತಿನೇ ಇರಲ್ಲ. ಸೊ ಭಗವಂತನ ಸೇವೆ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರಹ್ಲಾದ್ ಮಹಾರಾಜರು 5 ವರ್ಷದಲ್ಲೇ ಶುರು ಮಾಡಬೇಕಂತ ಹೇಳ್ತಾ ಇದ್ದಾರೆ. ಭಕ್ತಿ ಯೋಗವನ್ನು ದಿನದ ಇಂಥದೇ ಸಮಯದಲ್ಲಿ ಮಾಡಬೇಕು ಅಂತೇನಾದರೂ ಇದೆಯಾ? ಅಥವಾ ದಿನದ 24 ಗಂಟೆನೂ ಕೂಡ ಭಕ್ತಿ ಯೋಗದಲ್ಲೇ ತೊಡಗಿರಬಹುದಾ? ಆ್ಯಕ್ಚುಲಿ ಎಲ್ಲ ಉತ್ತರ ಭಗವದ್ಗೀತೆಯಲ್ಲಿ ಇದೆ. ಕೃಷ್ಣ ಹೇಳ್ತಾನೆ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ. ತಸ್ಮಾತ್ ಸರ್ವೇಷು ಕಾಲೇಶು, ಎಲ್ಲ ಕಾಲದಲ್ಲೂ ನನ್ನ ಸ್ಮರಣೆ ಮಾಡ್ತಾ ನೀನು ಡ್ಯೂಟಿ ಮಾಡು. ಸೊ ಕೃಷ್ಣ ಹೇಳ್ತಾ ಇಲ್ಲ ನೀನು ಡ್ಯೂಟಿ ಬಿಟ್ಬಿಡು, ನನ್ನ ಜಸ್ಟ್ ಸ್ಮರಣೆ ಮಾಡು ಅಂತ. ಸೊ ಇಲ್ಲಿ ಬಂದಮೇಲೆ ನಾವು ಡ್ಯೂಟಿ ಮಾಡಲೇಬೇಕು. ಸೊ ಡ್ಯೂಟಿ ಜೊತೆ ಭಗವಂತನ ಸ್ಮರಣೆಯಲ್ಲಿ ನಾವು ಯಾವಾಗಲೂ ಇರಬೇಕು. ಬಟ್ ಒಂದು ಸಮಯ ಇದೆ, ಎಲ್ಲದಕ್ಕೂ ಒಂದು ಮುಹೂರ್ತ ಇದೆ. ಅಂದರೆ ಭಗವಂತ ಬೇಗ ನಮಗೆ ಆ ಸಮಯದಲ್ಲಿ ಸಿಗ್ತಾನೆ. ಅದು ಬ್ರಾಹ್ಮಣಿ ಮುಹೂರ್ತ ಅಂತ ಹೇಳಲಾಗಿದೆ. 1.5 hours ಬಿಫೋರ್ ಸನ್ರೈಸ್. ಆ ಮುಹೂರ್ತದಲ್ಲಿ ವಾತಾವರಣ ತುಂಬ ಶುದ್ಧವಾಗಿರುತ್ತೆ. ಆ ಶುದ್ಧವಾದ ವಾತಾವರಣದಲ್ಲಿ ನಾವು ಭಗವಂತನ ಒಂದು ನಾಮ ಸಂಕೀರ್ತನೆ ಅಥವಾ ಭಗವಂತನ ಒಂದು ನಾಮ ಹೇಳೋದು ತುಂಬ ಉತ್ತಮ. ಯಾಕಂದರೆ ಆ ಸಮಯದಲ್ಲಿ ಬೇಗ ಭಗವಂತ ನಮಗೆ ಸಿಗ್ತಾನೆ. ಇನ್ ದ ಮೈಂಡ್ ಈಸ್ ಆಲ್ರೆಡಿ ಫ್ರೆಶ್ ಇನ್ ದಟ್ ಇನ್ ದ ಟೈಮ್. ಇದು ಅವಶ್ಯಕತೆ ಇದೆಯಾ ಭಕ್ತಿ ಯೋಗ ಅನ್ನೋವಂಥದ್ದು? ಆ್ಯಕ್ಚುಲಿ ಯಾಕೆ ಭಕ್ತಿ ಯೋಗ ಮಾಡಬೇಕಂತ ಭಗವಂತ ಹೇಳ್ತಾ ಇದ್ದಾನೆ, ನಾವು ಭಗವಂತನ ಮಕ್ಕಳು ಸರ್. ಸೊ ಭಗವಂತನ ಮಕ್ಕಳಾಗಿರೋದ್ರಿಂದ ಭಗವಂತನ ಜೊತೆ ಇರೋದು ನಮ್ಮ ಸ್ವಭಾವ. ಸೊ ಇಟ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ವರ್ಲ್ಡ್, ಭಗವಂತ ಇರೋ ಲೋಕ. ಬಟ್ ಏನೋ ಒಂದು ಕಾರಣದಿಂದ ಭಗವಂತ ಬೇಡ ಅಂತ ನಾವು ಬಂದುಬಿಟ್ಟಿದ್ದೀವಿ. ಸೊ ಈ ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಮಾಂ ಉಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಇದು ದುಃಖ ಆಲಯ ಮತ್ತು ಅಶಾಶ್ವತ. ಇಲ್ಲಿ ಏನು ದುಃಖ ಇದೆ ಅಂದರೆ, ಮಗು ತಾಯಿ ಗರ್ಭದಲ್ಲೇ ಇರುವಾಗಲೇ ಅದು ದುಃಖವನ್ನು ಅನುಭವಿಸುತ್ತೆ. ಜನ್ಮ, ಮೃತ್ಯು, ಜರಾವ್ಯಾಧಿ. 9 ತಿಂಗಳು ತಾಯಿ ಗರ್ಭದಲ್ಲಿ ಆ ಮಗು ಇರುತ್ತೆ. 9 ಸೆಕೆಂಡ್ ನಾವು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ. ಅಂದರೆ ಆ ದುಃಖವನ್ನು ಅನುಭವಿಸಿ ಅದು ಬರುತ್ತೆ. ಮತ್ತು ಎಷ್ಟೋ ದುಃಖಗಳು, ಈ ಲೋಕ ಬರೀ ದುಃಖನೇ ಕೊಡುತ್ತೆ. ಸೊ ಅದಕ್ಕೆ ಭಗವಂತ ಭಕ್ತಿ ಯೋಗದ ಮುಖಾಂತರ ಬೇಗ ನನ್ನ ಹತ್ರ ಬರ್ಬೋದು. ಸೊ ಅದಕ್ಕೆ ಭಕ್ತಿಯೋಗ ತುಂಬ ಅವಶ್ಯಕತೆ ಅಂತ ಹೇಳ್ತಾ ಇದ್ದಾನೆ. ಯಾಕಂದರೆ ಭಕ್ತಿಯೋಗ ಮಾಡಿಲ್ಲ ಅಂದರೆ ನಾವು ಈ ಲೋಕದಲ್ಲೇ ಜನ್ಮ, ಮೃತ್ಯು, ಜರಾವ್ಯಾಧಿಯಲ್ಲಿ ಸಿಕ್ಕಾಕೊಂತೀವಿ. ವಿಷ್ಣು ಚರಣದಾಸ್ ಅವರೇ ಭಗವದ್ಗೀತೆಯಲ್ಲಿ ತಾವೇ ಪ್ರಸ್ತಾಪ ಮಾಡಿರೋ ಹಾಗೆ 4 ಯೋಗಗಳ ಬಗ್ಗೆ ಹೇಳಲಾಗತ್ತೆ. ಹೌದು ಹೌದು ಸರ್. ಈ 4 ಯೋಗಗಳಲ್ಲಿ ಯಾವುದು ಶ್ರೇಷ್ಠ ಅಂತೀರಿ ಅಥವಾ ಎಲ್ಲವೂ ಸಮಾನವೇ? ಸೊ ಯೋಗದ ಅರ್ಥ ಏನಂದರೆ, ಅದು ಒಂದು ಸ್ಯಾನ್ಸ್ಕ್ರಿಟ್ ವರ್ಡಿಂದ ಬಂದಿರೋದು. ಯುಜ್ ಅಂದರೆ ಟು ಲಿಂಕ್ ಅಂದರೆ ನಮ್ಮ ಆತ್ಮನ ಭಗವಂತನ ಜೊತೆ ಸೇರಿಸೋದು. ಸೊ ಅದಕ್ಕೆ ಕರ್ಮಯೋಗ, ಅಷ್ಟಾಂಗ ಯೋಗ, ಜ್ಞಾನ ಯೋಗ ಆ್ಯಂಡ್ ಭಕ್ತಿ ಯೋಗನೂ ಭಗವಂತ ವಿಸ್ತಾರವಾಗಿ ಹೇಳ್ತಾನೆ. ಈ ಎಲ್ಲ ಯೋಗದಿಂದನೂ ಭಗವಂತನ ನಾವು ಸಂಪರ್ಕ ಮಾಡ್ಬೋದು. ಆದರೆ ಭಗವಂತ ಭಗವದ್ಗೀತೆ ಹೇಳ್ತಾ ಇದ್ದಾನೆ, ಯೋಗಿನಾಂ ಅಪಿ ಸರ್ವೇಷಾಂ ಮತ್ ಗತೇರ್ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮಂ ಸಮಯುಕ್ತ ತಮೋಮತಃ. ಅಂದರೆ ಎಲ್ಲ ಯೋಗಿಗಳಲ್ಲಿ ಸರ್ವಶ್ರೇಷ್ಠ ಯೋಗಿ ಅಂದರೆ ಭಕ್ತಿ ಯೋಗಿ. ಅದು ನಾನು ಹೇಳ್ತಾ ಇಲ್ಲ, ಭಗವಂತನೇ ಹೇಳ್ತಾ ಇದ್ದಾನೆ. ಯಾಕೆಂದರೆ ಭಕ್ತಿ ಯೋಗ ತುಂಬ ಸುಲಭ.
ಮಗುನೂ ಮಾಡ್ಬೋದು. ಒಂದು ಮಗುನು ದೇವಸ್ಥಾನ ಬಂದು ನಮಸ್ಕಾರ ಮಾಡ್ಬೋದು, ಒಂದು ಭಗವಂತನ ಒಂದು ಪ್ರಸಾದವನ್ನು ತೊಗೊಬೋದು ಅಟ್ಲೀಸ್ಟ್. ಸೊ ಭಗವಂತನ ಸಂಪರ್ಕ ಭಕ್ತಿಯೋಗದಲ್ಲಿ ಬೇಗ ಸಿಗುತ್ತೆ. ಇಟ್ ಈಸ್ ಅ ಫಾಸ್ಟ್ ಪ್ರೋಸೆಸ್. ವಿಷ್ಣು ಚರಣದಾಸ್ ಅವರೇ, ಈಗ ತಾವು ಇಸ್ಕಾನ್ನಲ್ಲಿ ಭಕ್ತಿಯೋಗದ ರಾಯಭಾರಿ ಆಗಿದ್ದೀರಿ. ಈಗ ತಾವು ಕೂಡ ಇದರಲ್ಲಿ ತೊಡಗಿರ್ಬೋದು. ಹಾಗಾಗಿ ಈ ಭಕ್ತಿ ಯೋಗವನ್ನು ಮಾಡ್ತಾ ತಮಗಾದಂತಹ ವಿಶೇಷವಾದ ಅನುಭವಗಳೇನು, ಅದನ್ನು ನಮ್ಮ ಜೊತೆ ಹಂಚ್ಕೋಬೋದೆ? ಅಫ್ಕೋರ್ಸ್ ನಾನು ಮೆಡಿಕಲ್ ಮಾಡ್ತಾ ಇರುವಾಗ ಆ್ಯಕ್ಚುಲಿ ಏನಂದರೆ ತುಂಬ ಕನ್ಫ್ಯೂಷನ್ ಆಗಿತ್ತು. ಅಂದರೆ ತುಂಬ ಪುಸ್ತಕ ಓದಬೇಕು, ಕಾನ್ಸಂಟ್ರೇಷನ್ ಆಗ್ತಾ ಇರಲಿಲ್ಲ, ಡಿಸ್ಟ್ರಾಕ್ಷನ್ ಜಾಸ್ತಿ ಇತ್ತು. ಆಗ ಯಾರೋ ನನ್ನ ಫ್ರೆಂಡು ಇಸ್ಕಾನ್ ಪರಿಚಯ ಮಾಡಿಕೊಟ್ರು. ಅಂದರೆ ತಾವು MBBS ವಿದ್ಯಾರ್ಥಿನ? ಹೌದು, ಮೆಡಿಕಲ್ ವಿದ್ಯಾರ್ಥಿ. ಇಲ್ಲೇ MMC ಓದಿರೋದು. MBBS ಕಂಪ್ಲೀಟ್ ಆಗಿ ನಾನು ಇಸ್ಕಾನ್ ಸೇರಿಕೊಂಡೆ. ಓಕೆ, ಅಂದರೆ MBBS ಸೇರಬೇಕು ಅನ್ನೋದೇ ತಮ್ಮ ಇಚ್ಛೆ ಇತ್ತಾ? ಹೌದೌದು, ಡಾಕ್ಟರ್ ಆಗಬೇಕು ಅಂತ ಆಗಬೇಕಂತ ಇಚ್ಛೆ ಇತ್ತು. ಸರಿ ಸರಿ ಸರಿ. ಮೂಲತಃ ಎಲ್ಲಿಯವರು ತಾವು? ನಾನು ಮೂಲ ಬೆಂಗಳೂರು ಸರ್. ಬೆಂಗಳೂರು, ಅಲ್ಲೇ ಓದಿರೋದು. ಸೊ ಇಲ್ಲಿ ನನಗೆ ಸೀಟ್ ಸಿಕ್ಕಿದಾಗ ನಾನು MMC ಬಂದಿದ್ದೆ, ಅಂದರೆ ಮೈಸೂರು ಬಂದಿದ್ದೆ. ಸೊ ಆಗ MBBS ಮಾಡ್ತಾ ಇರುವಾಗ ನನಗೆ ಇಸ್ಕಾನ್ ಕಾಂಟ್ಯಾಕ್ಟ್ ಸಿಕ್ತು. ಸೊ ಇಸ್ಕಾನ್ ಬಂದು ಹೋಗ್ತಾ ಇದ್ದೆ, ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ. ಸೊ ಅದರಿಂದ ನನ್ನ ಕಾನ್ಸಂಟ್ರೇಷನ್ ಎಲ್ಲ ಇಂಪ್ರೂವ್ ಆಯಿತು. ಏನು ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರಿ? ಏನು ಕನ್ಫ್ಯೂಷನ್ ತಮಗೆ? ಕನ್ಫ್ಯೂಷನ್ ಅಂದರೆ ಆ್ಯಕ್ಚುಲಿ ನಾವು MBBS ಟೈಮಲ್ಲಿ ತುಂಬ ಪುಸ್ತಕಗಳು ಓದಬೇಕು, ಕಾನ್ಸಂಟ್ರೇಷನ್ ನಮಗೆ ಅಷ್ಟು ಬರಲ್ಲ, ಡಿಸ್ಟ್ರಾಕ್ಷನ್ಸ್ ಜಾಸ್ತಿ. ಸೊ ಅದರಿಂದ ತುಂಬ ಭಯ ಇತ್ತು. ಸೊ ಆಗ ಇಸ್ಕಾನ್ ಬಂದಮೇಲೆ ನಂದು ಎಷ್ಟೋ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಯಿತು. ಸೊ ನಾನು ಬೇಗ ಓದ್ತಾ ಇದ್ದೆ. ಯಾಕಂದರೆ ಕೃಷ್ಣ ಹೇಳ್ತಾನೆ, ಮಂತ್ರ, ನಾವು ಮಂತ್ರವನ್ನು ಜಪ ಮಾಡ್ತೀವಿ. ಮಂತ್ರದ ಅರ್ಥ ಏನಂದರೆ ಮನ್ ಅಂದರೆ ಮನಸ್ಸು, ತ್ರ ಅಂದರೆ ಮನಸ್ಸನ್ನ ಅದು ಶುದ್ಧಿ ಮಾಡುತ್ತೆ. ಯಾವಾಗ ಮನಸ್ಸು ಶುದ್ಧಿಯಾಗಿರುತ್ತೆ ಆವಾಗ ನಾವು ಚೆನ್ನಾಗಿ ಓದ್ಬೋದು. ಅಂದರೆ ಚೆನ್ನಾಗಿ ಓದು ಅಂದರೆ ಕಾನ್ಸಂಟ್ರೇಷನ್ ಆಟೋಮೆಟಿಕಲಿ ಇಂಪ್ರೂವ್ ಆಗುತ್ತೆ. ಸೊ ಒಂದು ಕತೆ ಹೇಳ್ತೀನಿ. ಜಸ್ಟ್ ಇಬ್ಬರು ಫ್ರೆಂಡ್ಸು ಮರ ಕಟ್ ಮಾಡ್ತಿದ್ರು. ಸೊ ಒಂದೇ ಸ್ಟ್ರೆಂತ್ ಇತ್ತು ಇಬ್ರಿಗೂ. ಆ್ಯಕ್ಸಿಂದ ಅವರು ಕಟ್ ಮಾಡ್ತಾಯಿದ್ರು. ಒಬ್ಬ ಕಟ್ ಮಾಡ್ತಾನೆ ತುಂಬ ಟೈಮ್ ತೊಗೊಳ್ತಾ ಇದೆ. ಇನ್ನೊಬ್ಬ ಒಂದೇ ಶಾರ್ಟಲ್ಲಿ ಕಟ್ ಮಾಡಿಬಿಡ್ತೀನಿ. ಸೊ ಅವ್ನಿಗೆ ಆಶ್ಚರ್ಯ. ಅವ್ನು ಕೇಳ್ತಾನೆ, ನೀನು ಏನಪ್ಪ ಮಾಡಿದೆ, ಇಷ್ಟು ಬೇಗ ಮರ ಕಟ್ ಮಾಡಿಬಿಟ್ಟೆ? ಸೊ ಅವನೇನು ಉತ್ತರ ಕೊಟ್ಟನಂದರೆ, ನಾನು ಜಸ್ಟ್ 5 ಮಿನಿಟ್ಸು ಆ್ಯಕ್ಸ್ನ ಶಾರ್ಪ್ ಮಾಡಿದೆ. ಸೊ ಅದೇ ರೀತಿ ನಾವು ಸಮಾಜಕ್ಕೆ ಏನು ಹೇಳ್ತಾ ಇರೋದಂದರೆ, ತಾವು ಮನಸ್ಸನ್ನು ನಾವು ಚುರುಕು ಮಾಡಿಬಿಟ್ರೆ ಬೇಗ ನಮ್ಮ ಕಾರ್ಯಸಿದ್ಧಿಯನ್ನು ನಾವು ಮಾಡ್ಕೊಬೋದು. ಸೊ ಆ ಮನಸ್ಸನ್ನ ಚುರುಕು ಮಾಡೋದೇ ಭಕ್ತಿಯೋಗದ ಒಂದು ಮೇನ್ ತತ್ವ. ಅಂದರೆ ತಾವು MBBS ವ್ಯಾಸಂಗ ಮಾಡುವಾಗಲೇ ಭಕ್ತಿ ಯೋಗವನ್ನು ಆರಂಭ ಮಾಡಿದ್ರಾ? ಹೌದು 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 ಹೌದಾ? ಹೌದು. ಓಕೆ, ಅದಾದ ಮೇಲೆ ತಾವು ಇಸ್ಕಾನ್ ಸೇರಿದ ಮೇಲೆ ಇದರಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡ್ತಾ ಹೋದ್ರ? ಹೌದು. ಇದರಲ್ಲಿ ಈಗ ಪ್ರಚಾರ ಮಾಡಬೇಕಂತ ತೀರ್ಮಾನ ಮಾಡಿದೆ. ಯಾಕಂದರೆ ಇದು ಸಮಾಜಕ್ಕೆ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ಭಗವದ್ಗೀತೆಯಲ್ಲಿ ನಾವು ಮೂಲವಾಗಿ ಓದಿದಾಗ ನಮ್ಮೆಲ್ಲ ಪ್ರಾಬ್ಲಮ್ಸ್ಗೆ ಕಾರಣ ನಮ್ಮ ಕರ್ಮ. ಸೊ ಕರ್ಮದಿಂದನೇ ಎಲ್ರಿಗೂ ಕಾಯಿಲೆ ಬರುತ್ತೆ, ಕರ್ಮದಿಂದನೇ ಎಲ್ರಿಗೂ ಸುಖನೂ ಬರುತ್ತೆ. ಒಳ್ಳೆ ಕರ್ಮ ಮಾಡಿದರೆ ಅವರು ಚೆನ್ನಾಗಿರ್ತಾರೆ. ಸೊ ಕೆಟ್ಟ ಕರ್ಮಗಳಿಂದ, ಪಾಪಕರ್ಮಗಳಿಂದ ಅವ್ರು ನರಳಬೇಕು, ಇನ್ ದ ಫಾರ್ಮ್ ಆಫ್ ಡಿಸೀಸ್ ಆರ್ ಸಫರಿಂಗ್. ಸೊ ಕೃಷ್ಣ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ನನ್ನ ಭಕ್ತಿ ಯೋಗವನ್ನು ನಾವು ತೊಡಗಿಸ್ತೇವೆ. ಮಾಂ ಏಕಂ ಶರಣಂ ವ್ರಜ, ಇಫ್ ಯು ಟೇಕ್ ಶೆಲ್ಟರ್ ಆಫ್ ಮೀ ಹಾಂ ತಮ್ ಸರ್ವ ಪಾಪೇಭ್ಯೋ. ಸೊ ಎಲ್ಲ ಪಾಪಕರ್ಮ ಭಗವಂತ ನೋಡ್ಕೊತಾನಂದರೆ ಅವನು ತೊಗೊತಾನೆ. ಈಗ ಭಕ್ತಿಯೋಗದ ಹೆಸರಿನಲ್ಲಿ ತಾವು ಹೆಚ್ಚಿನ ಸಾಧನೆ ಮಾಡ್ತಾ ಇದ್ದೀರಲ್ಲ, ಈಗ ಏನು ಪರಿವರ್ತನೆ ಆಗ್ತಾ ಇದೆ ತಮ್ಮ ಮನಸ್ಸಿನಲ್ಲಿ, ಅಥವಾ ತಮ್ಮಲ್ಲಿ ಏನು ಪರಿವರ್ತನೆ ಆಗಿದೆ? ಹೌದು. ಸೊ ಹೇಳಲಾಗಿದೆ, ಈಗ ಊಟ ಮಾಡಿದಾಗ ಆಟೋಮೆಟಿಕಲಿ ನಮಗೆ ಎನರ್ಜಿ ಸಿಗುತ್ತೆ, ನಮ್ಮ ಹಂಗರ್ ರಿಡ್ಯೂಸ್ ಆಗುತ್ತೆ, ಪ್ಲಸ್ ನಮಗೆ ಆನಂದ ಸಿಗುತ್ತೆ. ಅದೇ ರೀತಿ ಭಕ್ತಿ ಯೋಗವನ್ನು ಮಾಡಿದಾಗ ನಮಗೆ ವೈರಾಗ್ಯ ಬರುತ್ತೆ, ಮೆಟೀರಿಯಲ್ ಡಿಟ್ಯಾಚ್ಮೆಂಟ್. ಸೊ ಎಲ್ರಿಗೂ ಈಗ ಮೆಟೀರಿಯಲ್ ಅಟ್ರಾಕ್ಷನ್ಸ್ ಇದೆ, ಅದೇ ನಮ್ಮನ್ನ ಇಟ್ಕೊಂಡಿದೆ ಇಲ್ಲಿ ಈ ಜಗತ್ತನ್ನ. ಸೊ ಆ ಮೆಟೀರಿಯಲ್ ಅಟ್ರಾಕ್ಷನ್ ಬಿಡಬೇಕಂದ್ರೆ ವಿ ನೀಡ್ ಹೈಯರ್ ಅಟ್ರಾಕ್ಷನ್. ದಟ್ ಹೈಯರ್ ಅಟ್ರಾಕ್ಷನ್ ಈಸ್ ಗಿವನ್ ಬೈ ಭಕ್ತಿ ಯೋಗ. ಬಿಕಾಸ್ ರಸವರ್ಜಂ ರಸೋಪ್ಯಸ ಬರಂದೃಷ್ಟ ನಿವರ್ತತೆ. ಅನ್ಲೆಸ್ ವಿ ಗೆಟ್ ಹೈಯರ್ ಟೇಸ್ಟ್ ವಿ ಕೆನಾಟ್ ಗಿವ್ ಅಪ್ ಲೋವರ್ ಟೇಸ್ಟ್. ಸೊ ವೈರಾಗ್ಯ, ಭಕ್ತಿಯೋಗ ಮಾಡಿದಾಗ ನಮಗೆ ವೈರಾಗ್ಯ ಬರುತ್ತೆ. ಆ್ಯಂಡ್ ಸ್ಪಿರಿಚುವಲ್ ನಾಲೆಜ್ ಆಲ್ಸೋ ಆಟೋಮೆಟಿಕಲಿ ಫ್ಲೋಸ್. ಯಾಕಂದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಭಗವದ್ಗೀತೆಯ ಮೂಲವಾಗಿ ನಾವು ಈ ಜಗತ್ತನ್ನು ಬಿಟ್ಟು ಹೋಗಬೇಕು. ಯಾಕಂದರೆ ಭಗವಂತ ಕಾಯ್ತಾ ಇದ್ದಾನೆ ನಮಗೋಸ್ಕರ ಆಧ್ಯಾತ್ಮಿಕ ಜಗತ್ತಲ್ಲಿ. ಅದು ನಮ್ಮ ನಿಜವಾದ ಮನೆ. ಯಾಕಂದರೆ ಈ ಮನೆ ಬರೀ ದುಃಖಾಲಿ ಅಶಾಶ್ವತ. ಸೊ ಆದರೂ ನಾವು ಇಲ್ಲೇ ಇರ್ತೀವಿ, ಯಾಕಂದರೆ ವೈರಾಗ್ಯ ಬಂದಿಲ್ಲ, ಅಷ್ಟು ಬೇಗ ವೈರಾಗ್ಯ ಬರಲ್ಲ. ಸೊ ವೈರಾಗ್ಯ ಬರಬೇಕಂದ್ರೆ ಭಕ್ತಿ ಯೋಗ ಮುಖಾಂತರನೇ ಅದು ಬರುತ್ತೆ. ಅನೇಕ ಸಾಧಕರಿಗೆ ತಾವು ಭಕ್ತಿ ಯೋಗದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ.
ಈಗ ನೀವು ಮಾಹಿತಿಯನ್ನ ಮಾಡಿಕೊಟ್ಮೇಲೆ ಭಕ್ತಿ ಯೋಗವನ್ನು ಅವರಿಗೆ ಕಲಿಸಿದ್ಮೇಲೆ ಅವರಲ್ಲಿ ಏನಾದರೂ ಬದಲಾವಣೆಗಳಾಯ್ತಾ ಅಂತ ಅನುಭವ ಏನಾದ್ರು ಇದ್ರೆ ಹಂಚ್ಕೊಳ್ಳಿ ನಮ್ಮ ಹತ್ರ. ನಮ್ಮ ಆಚಾರ್ಯರು ಶ್ರೀಲ ಪ್ರಭುಪಾದರು ಅವರು ಇಸ್ಕಾನ್ನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವರು ಹೆಂಗೆ ಸ್ಥಾಪನೆ ಮಾಡಿದ್ರು ಅಂದರೆ, ಅವರು ಭಾರತದಲ್ಲಿ ಪ್ರಚಾರ ಮಾಡ್ತಾ ಇರುವಾಗ ಭಾರತದವರು ವೆಸ್ಟರ್ನ್ ಕಲ್ಚರ್ನ ಫಾಲೋ ಮಾಡ್ತಾಯಿದ್ರು. ಸೊ ಯಾರು ಭಗವದ್ಗೀತೆಯನ್ನು ತೊಗೊತಾ ಇರಲಿಲ್ಲ ಅಥವಾ ನಮ್ಮ ಒಂದು ಸಂಸ್ಕೃತಿಯನ್ನು ಅಳವಡಿಸ್ಕೊತಾ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಆಚಾರ್ಯರು ಅಮೆರಿಕ ಹೋದರು. ಸೊ ಅಮೆರಿಕಕ್ಕೆ ಹೋಗಿ ಅಲ್ಲಿ ಏನಾಗಿತ್ತು, ಎಲ್ಲ ಹಿಪ್ಪೀಸ್ ಅಂದರೆ ಅವರೆಲ್ಲ ಡ್ರಗ್ಸ್ ತೊಗೊಂಡು ಆಲ್ಕೋಹಾಲ್ ತೊಗೊಂಡ್ರು, ಅವ್ರದ್ದೇ ಒಂದು ಸಮಾಜವನ್ನು ಉಂಟು ಮಾಡಿದರು. ಅದೇ ಸಂತೋಷ ಅಂದ್ಕೊಂಡು ಜೀವನ ಮಾಡ್ತಾಯಿದ್ರು. ಅವರಿಗೆ ಸಂತೋಷ ಬೇಕಿತ್ತು, ಬಟ್ ಯಾವ ರೀತಿ ಸಂತೋಷ ತೊಗೊಬೇಕಂತ ಗೊತ್ತಿರಲಿಲ್ಲ. ಸೊ ನಮ್ಮ ಆಚಾರ್ಯರು ಅವ್ರ ಹತ್ರ ಹೋಗಿ ಫಸ್ಟ್ ಅವ್ರನ್ನ ಇನ್ವೈಟ್ ಮಾಡಿ ಪ್ರಸಾದ ಕೊಡ್ತಾಯಿದ್ರು. ಆ ಪ್ರಸಾದದಲ್ಲಿ ಅವ್ರಿಗೆ ಏನೋ ಒಂದು ಆನಂದ ಸಿಗ್ತಿತ್ತು. ಆಮೇಲೆ ಸಂಕೀರ್ತನೆ ಮಾಡ್ತಾಯಿದ್ರು, ಸಂಕೀರ್ತನದಲ್ಲೂ ಅವ್ರಿಗೆ ಆನಂದ ಸಿಗ್ತಾಯಿತ್ತು. ಸೊ ಆಟೋಮೆಟಿಕಲಿ ದೇ ಗೇವ್ ಅಪ್ ಆಲ್ ದೇರ್ ಬ್ಯಾಡ್ ಹ್ಯಾಬಿಟ್ಸ್. ಸೊ ಎಷ್ಟೋ ಜನ ಇಸ್ಕಾನ್ ಬಂದು ಆ್ಯಕ್ಚುಲಿ ಅವರು ಭಕ್ತಿಯವನ್ನು ತೊಡಗಿದ್ರೆ ಅವ್ರು ಎಲ್ಲ ಬ್ಯಾಡ್ ಹ್ಯಾಬಿಟ್ಸಿಂದ ವಿಮುಕ್ತರಾಗ್ಬಿಡ್ತಾರೆ. ಅಂದರೆ ದೇ ಗಿವ್ ಅಪ್ ಆಲ್ ದೇರ್ ಬ್ಯಾಡ್ ಹ್ಯಾಬಿಟ್ಸ್ ವೆರಿ ಈಸಿಲಿ. ಸೊ ದ್ಯಾಟ್ ಈಸ್ ವಾಟ್ ಇಸ್ಕಾನ್ ವಾಂಟೆಡ್ ಟು ಡೂ ದ ಸೊಸೈಟಿ. ದ ಮೇನ್ ಕಾಂಟ್ರಿಬ್ಯೂಷನ್ ಅಂದರೆ ಅವ್ರನ್ನ ಒಳ್ಳೆಯವರಾಗಿ ಮಾಡಬೇಕು. ಯಾಕಂದರೆ ಅನ್ಲೆಸ್ ಯು ಬಿಕಮ್ ಹ್ಯೂಮನ್ ಬೀಯಿಂಗ್ ಯು ಕೆನಾಟ್ ಗೋ ಟು ಕೃಷ್ಣ. ಅಂದರೆ ಭಕ್ತಿ ಯೋಗ ಮಾಡೋದ್ರಿಂದ ಮನುಷ್ಯ ಸಮಾಜದಲ್ಲಿ ಇವತ್ತೇನು ನಾವು ನೋಡ್ತಾ ಇದ್ದೀವಿ, ದುಷ್ಟ ಚಟಗಳು ಅಂತ ಹೇಳಿ, ಅದನ್ನು ಈಸಿಯಾಗಿ ನಾವು ಬಿಡ್ಬೋದು. ಯಾಕಂದರೆ ಅನ್ಲೆಸ್ ನಮ್ಮ ಹೃದಯ ಚೇಂಜ್ ಆಗಿಲ್ಲ ಅಂದರೆ ನಾವು ಎಷ್ಟೇ ಪರ್ಸನ್ನ ಚೇಂಜ್ ಮಾಡಿದ್ರೂ ಚೇಂಜ್ ಆಗಲ್ಲ. ನಮ್ಮ ಹೃದಯ ಚೇಂಜ್ ಆಗಬೇಕು. ಆ ಹೃದಯ ಭಕ್ತಿಯೋಗ ಮುಖಾಂತರನೇ ಚೇಂಜ್ ಆಗುತ್ತೆ. ಯಾಕಂದರೆ ಈ ಮನಸ್ಸನ್ನ ಉಂಟು ಮಾಡಿರೋದು ಭಗವಂತ. ಸೊ ಭಗವಂತನ ಆ ಮನಸ್ಸಲ್ಲಿ ಕರ್ಕೊಂಬಂದ್ರೇ ಆ ಮನಸ್ಸು ಸರಿಯಾಗೋದು. ಭಕ್ತಿಯೋಗ ಪರಂಪರೆಯನ್ನು ಈ ಜಗತ್ತಿಗೆ ನಿಮ್ಮ ಸಂಸ್ಥೆ ಪರಿಚಯಿಸ್ತಾ ಇದೆ. ಇದನ್ನು ಬಹಳ ಶ್ರದ್ಧೆಯಿಂದ ತಾವು ಮಾಡ್ತಾ ಇದ್ದೀರಿ ಅಲ್ವಾ? ಇದನ್ನು ಹೆಚ್ಚು ಪ್ರಚಾರ ಮಾಡೋದಕ್ಕೆ ಮತ್ತು ಇದರ ಪ್ರಸಾರಕ್ಕೆ ತಾವು ಏನಾದರೂ ವಿಶೇಷವಾದ ಕಾರ್ಯಸೂಚಿಯನ್ನು ಹಾಕ್ಕೊಂಡಿದ್ದೀರಾ? ಹೌದು. ನಾವು ನಮ್ಮ ಮೈಸೂರಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ, ನವವೃಂದಾವನ್ ಧಾಮ್ ಅಂತ. ಸೊ ಟೋಟಲ್ ಪ್ರಾಜೆಕ್ಟ್ ಇಸ್ 130 ಕೋಟಿ ಪ್ರಾಜೆಕ್ಟ್. ಸೊ ಯಾಕಂದರೆ ಏನೇ ಒಂದು ಉಂಟು ಮಾಡಬೇಕಂದ್ರೆ ಆರ್ಗನೈಸೇಷನ್ ಬೇಕು, ಸಂಸ್ಥೆ ಬೇಕು. ಸೊ ನಾವು ಭಕ್ತಿಯ ತತ್ವವನ್ನು ತಿಳಿಸ್ಕೊಡೋಕ್ಕೆ ನಾವು ಒಂದು ದೊಡ್ಡ ಸಂಸ್ಥೆಯನ್ನು ಉಂಟು ಮಾಡಿ ಆ ಸಂಸ್ಥೆಯ ಮುಖಾಂತರ ಎಲ್ರಿಗೂ ನಾವು ಪ್ರಚಾರ ಮಾಡಲಿಕ್ಕೆ ನಾವು ಮಾಡ್ತಾಯಿದ್ದೀವಿ. ಆಲ್ರೆಡಿ ಬೆಂಗಳೂರು ಇಸ್ಕಾನಲ್ಲಿ ನಾವು ದೊಡ್ಡ ಟೆಂಪಲ್ ಕಟ್ಟಿದ್ದೀವಿ. ಸೊ ಅದರಿಂದ ಎಷ್ಟೋ ಜನಕ್ಕೆ ಅದು ಲಾಭ ಆಗಿದೆ, ಭಕ್ತಿಯ ತತ್ವ ತಿಳ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮದು ಅಕ್ಷಯ ಪಾತ್ರ. ಸೊ ಅಕ್ಷಯ ಪಾತ್ರೆಯಿಂದ ಎಷ್ಟೋ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಮಕ್ಕಳಿಗೆ ನಾವೇ ಫ್ರೀಯಾಗಿ ಊಟ ಕೊಡ್ತಾಯಿದ್ದೀವಿ. ಒಂದು ಸ್ವಲ್ಪ ವಿವರವಾಗಿ ಹೇಳ್ಬೋದು. ಸೊ ಈ ಅಕ್ಷಯ ಪಾತ್ರ ನಾವು ಬೆಂಗಳೂರು ಇಸ್ಕಾನಲ್ಲಿ ಶುರು ಮಾಡಿದ್ವಿ. 1,000 ಮಕ್ಕಳಿಗೆ ಅಂದರೆ ಗೌರ್ಮೆಂಟ್ ಸ್ಕೂಲ್ಸ್ಗೆ ನಾವು ಊಟ ಕೊಡ್ತಾಯಿದ್ದೀವಿ. ಸೊ ಅಲ್ಲಿನ ಶಾಲೆ ಮಕ್ಕಳಿಗೆ ಮಧ್ಯಾಹ್ನ ಊಟ ನಮ್ಮಿಂದ ಹೋಗುತ್ತೆ. ಸೊ ಈಗ ಅಕ್ಷಯ ಪಾತ್ರ ಮುಖಾಂತರ ಒಂದು 33 ಲಕ್ಷ ಮಕ್ಕಳಿಗೆ ನಾವು ಊಟ ಕೊಡ್ತಾಯಿದ್ದೀವಿ. ಊಟ ಅಂದರೆ ಪ್ರಸಾದ, ಭಗವಂತನ ಪ್ರಸಾದ. ಪ್ರಸಾದೇ ಸರ್ವ ದುಃಖಾನಾಂ ಆನ್ಯುರಸಪ್ಯ ಜಾಯತೆ. ಪ್ರಸಾದ, ಭಗವಂತನ ಪ್ರಸಾದ ತಿನ್ನೋದ್ರಿಂದನೇ ನಮ್ಮ ಎಲ್ಲ ಪಾಪಕರ್ಮಗಳಿಂದ ನಾವು ವಿಮುಕ್ತರಾಗ್ಬಿಡ್ತೀವಂತೆ. ಸೊ ಅಕ್ಷಯ ಪಾತ್ರ ಹೆಂಗೆ ನಡೀತಾ ಇದೆ ಅಂದರೆ ಆ್ಯಕ್ಚುಲಿ ನಾವು ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನು ನಾವು ಕಳಿಸ್ತಾ ಇದ್ದೀವಿ. ಮೈಸೂರಲ್ಲಿ ಒಂದು 20,000 ಮಕ್ಕಳಿಗೆ ನಾವು ಊಟ ಕೊಡ್ತಾ ಇದ್ದೀವಿ. ಸೊ ಅಕ್ಷಯ ಪಾತ್ರೆಯಿಂದ. ನೀವು ಹೇಗೆ ತಯಾರು ಮಾಡ್ತೀರಿ, ಎಲ್ಲಿ ತಯಾರು ಮಾಡ್ತೀರಿ, ಅದಕ್ಕೇನು ಪೂರಕವಾದ ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಸೊ ಇದು ಅಕ್ಷಯ ಪಾತ್ರ ಗೌರ್ಮೆಂಟ್ ಸಪೋರ್ಟು ಇದೆ ಸರ್. ಸೊ ಗೌರ್ಮೆಂಟ್ ಒಂದು 50% ಸಪೋರ್ಟ್ ಕೊಡ್ತಾ ಇದೆ. ಸೊ ಬೇರೆ ಎಲ್ಲ ನಾವು ಡೊನೇಷನಿಂದ ತೊಗೊಂಡು, ಸೊ ಇನ್ಫೋಸಿಸಿಂದ ಎಷ್ಟೋ ಕಂಪನೀಸಿಂದ ನಮಗೆ CSR ಫಂಡೆಲ್ಲ ಬರುತ್ತೆ. ಸೊ ಅದರಿಂದ ನಾವು ಅಕ್ಷಯ ಪಾತ್ರ ನಡೀತಾ ಇದ್ದೀವಿ. ಮೂಲವಾಗಿ ದ ಮಿಸ್ಟ್ರಿ ಆಫ್ ಅಕ್ಷಯ ಪಾತ್ರ ಏನಂದರೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ. ಸೊ ಭಗವಂತ ಪ್ರಸನ್ನನಾದರೆ ನಾವು ಎಷ್ಟು ಜನಕ್ಕಾದರೂ ನಾವು ಊಟ ಕೊಡ್ಬೋದು. ಸೊ ಭಗವಂತ ತಿಂದಾದಮೇಲೆ ಅಲ್ಲಿ ಏನೂ ಶಾರ್ಟೇಜ್ ಇರಲ್ಲ. ಸೊ ಅದಕ್ಕೆ ಭಗವಂತ ನಾವು ನೈವೇದ್ಯ ಮಾಡೋದು ಎಷ್ಟು ಮುಖ್ಯ ಅಂತ ಶಾಸ್ತ್ರದಲ್ಲಿ ಇದೇ ಉಲ್ಲೇಖನೆ. ಅಲ್ಲ, ಈಗ ಆಹಾರ ತಯಾರು ಮಾಡೋದಕ್ಕೆ ನಿಮ್ಮಲ್ಲಿ ಪೂರಕವಾದ ವ್ಯವಸ್ಥೆ ಇದೆ ಅಂತ ಸಪ್ರೇಟ್ ಬಿಲ್ಡಿಂಗ್ ಇದೆ. ಸೊ ಅಕ್ಷಯ ಪಾತ್ರದಲ್ಲಿ ಎಂಪ್ಲಾಯೀಸ್ ಎಲ್ಲ ನಾವೇ ನೋಡ್ಕೊತೀವಿ. ಸೊ ಬೆಳಗ್ಗೆ ಒಂದು 4 ಗಂಟೆಗೆ ನಮ್ಮ ಅಕ್ಷಯ ಪಾತ್ರ ಶುರು ಆಗುತ್ತೆ. ಅಂದರೆ ಇಟ್ ಈಸ್ ಆಲ್ ಮಿಷಿನ್ ಬೇಸ್ಡ್ ಕುಕಿಂಗ್. ಸೊ ಬೇಗ ಕುಕಿಂಗ್ ಮಾಡ್ತೀವಿ. ಒಂದು ಮಿಷಿನಲ್ಲಿ ಒಂದು 2 ಅವರ್ಸಲ್ಲಿ ವಿ ಕ್ಯಾನ್ ಮೇಕ್ ಸಮ್ ರೈಸ್ ಫಾರ್ 10,000 ಚಿಲ್ಡ್ರನ್. ಸೊ ಆ ರೀತಿ ಕುಕಿಂಗ್ ಫೆಸಿಲಿಟಿ ಇದೆ. ಸೊ ಅದು ಹಿಂದಿನ ದಿವಸನೇ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಎಲ್ಲಿ ರೆಡಿ ಆಗಿರುತ್ತೆ. ಬೆಳಗ್ಗೆ ಒಂದು 4 ಗಂಟೆಗೆ ಕುಕಿಂಗ್ ಶುರು ಮಾಡಿ ಒಂದು 8 ಗಂಟೆಗೆ ಕುಕಿಂಗ್ ಫಿನಿಶ್ ಆಗಿಬಿಡುತ್ತೆ. ಸೊ ನಂತರ ಎಲ್ಲ ಶಾಲೆಗೆ ನಾವು ಕಳಿಸ್ತೀವಿ. ಅದಕ್ಕೆ ಅಕ್ಷಯ ಪಾತ್ರ ವ್ಯಾನೇ ಇದೆ. ಇಟ್ಸ್ ಹೀಟ್ ಪ್ರಿಸರ್ವ್ಡ್ ವ್ಯಾನ್. ಸೊ ಮಕ್ಕಳಿಗೆ ಹೋಗೋ ತನಕ ಅದು ಹಾಟ್, ಅಂದರೆ ಇಟ್ ವಿಲ್ ಬಿ ವೆರಿ ಹಾಟ್. ಸೊ ಎಸ್ಪೆಷಲಿ ಭಗವಂತ ತಿಂದಿದ್ದಕ್ಕೆ ಆ ಊಟ ತುಂಬ ರುಚಿಯಾಗಿದೆ. ಪ್ಲಸ್ಸು ಭಗವಂತ ತಿಂದಾದಮೇಲೆ ಏನೂ ಶಾರ್ಟೇಜ್ ಇರಲ್ಲ.
ಇವತ್ತಿನ ದಿನಮಾನದಲ್ಲಿ ಸಮಾಜದಲ್ಲಿ ಸಾಕಷ್ಟು ಸಾಮಾಜಿಕವಾದ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ. ಭಕ್ತಿ ಯೋಗದ ಮೂಲಕ ಇದಕ್ಕೆಲ್ಲ ಪರಿಹಾರವನ್ನು ಕಂಡುಕೋಬೋದೇ, ಅಥವಾ ಹೇಗೆ ನೀವು ಪರಿಹಾರವನ್ನು ನೀಡ್ತೀರಿ? ಸೊ ನಮ್ಮ ಸಮಾಜದಲ್ಲಿ ಎಲ್ಲ ಪ್ರಾಬ್ಲಮ್ಸ್ಗೆ ಕಾರಣ ಏನಂದರೆ ನಾವು ಭಗವಂತನ ನಿಯಮಗಳನ್ನು ಫಾಲೋ ಮಾಡ್ತಾ ಇಲ್ಲ. ಸೊ ಭಗವಂತನ ಪ್ರಕಾರ ನಾವು ಜೀವನ ಮಾಡಿದ್ರೆ ಸಮಾಜದಲ್ಲಿ ಇದೇ ವೈಕುಂಠ. ಅಂದರೆ ಇದು ಮೆಟೀರಿಯಲ್ ವರ್ಲ್ಡ್ ಆಗಿದ್ರೂ ಅದು ವೈಕುಂಠ ಆಗಿಬಿಡುತ್ತೆ. ಉದಾಹರಣೆಗೆ ಭಾಗವತದಲ್ಲಿ ಯುಧಿಷ್ಠಿರ ಮಹಾರಾಜರು 5,000 ವರ್ಷಗಳ ಹಿಂದೆ ಅವರು ರಾಜರಾಗಿರ್ತಾರೆ. ಸೊ ಅವರು ರಾಜರಾಗಿದ್ದಾಗ ಅವರು ಭಗವಂತನ ಪ್ರಕಾರನೇ ಅವರು ಆಡಳಿಕೆ ಮಾಡ್ತಾಯಿದ್ರು. ಭಗವಂತ ಯಾವ ರೀತಿ ಹೇಳಿದಾನೋ ಅದೇ ರೀತಿ ಅವರು ಆಡಳಿಕೆ ಮಾಡ್ತಾಯಿದ್ರು. ಸೊ ಆಗ ಸಮಾಜ ಹೆಂಗಿತ್ತಂದರೆ ಮಳೆ ರಾತ್ರಿ ಬರ್ತಿತ್ತು, ಅದು ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಆ್ಯಂಡ್ ಯಾರಿಗೂ ಕಾಯಿಲೆ ಇರಲಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಭಕ್ತಿ ಯೋಗವನ್ನು ಪ್ರಚಾರ ಮಾಡೋದಕ್ಕೆ ನಿಮ್ಮ ಸಂಸ್ಥೆ ಏನಾದರೂ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆಯಾ? ಹೌದು ಸರ್, ನಮ್ಮದು ಮೇನ್ ವರ್ಕ್ ಅಂದರೆ ಗ್ರಾಮೀಣ ಪ್ರದೇಶ ಆಗಲಿ ಅಥವಾ ಟೌನ್ಸ್, ಸಿಟೀಸ್ ಎಲ್ಲ ಕಡೆ ಭಗವಂತನ ಪ್ರಚಾರ ಆಗಬೇಕು. ಸೊ ಭಗವಂತನ ಪ್ರಚಾರ ಮಾಡಲಿಕ್ಕೆ ನಾವು ಎಲ್ಲ ಕಡೆ ಹೋಗಿ ಸಂಕೀರ್ತನೆಯನ್ನು ಮಾಡ್ತೀವಿ. ನಗರ ಸಂಕೀರ್ತನೆ, ಸತ್ಸಂಗ ಮತ್ತು ಪ್ರಸಾದ ವಿತರಣೆ. ಸೊ ಮೇಯ್ನಾಗಿ ಅವರ್ ಮೇನ್ ಇಂಟೆನ್ಷನ್ ಇಸ್ ಟು ಡಿಸ್ಟ್ರಿಬ್ಯೂಟ್ 2 ಥಿಂಗ್ಸ್. ಒಂದು ಆಧ್ಯಾತ್ಮಿಕ ಜ್ಞಾನ, ಇನ್ನೊಂದು ಪ್ರಸಾದ. ಸೊ ಅದಕ್ಕೆ ನಮ್ಮಲ್ಲಿ ಮ್ಯಾನ್ ಪವರ್ ಕಮ್ಮಿ ಇದೆ ಈಗ. ವಿ ವಾಂಟ್ ಮೆನಿ ಪೀಪಲ್ ಟು ಇನ್ವಾಲ್ವ್. ಸೊ ತುಂಬ ಜನ ಬಂದರೆ ನಾವು ಇನ್ನಷ್ಟು ಕೆಲಸಗಳನ್ನು ಮಾಡ್ಬೋದು. ತಮಗೆ ಗೊತ್ತಿದೆ ವಿಷ್ಣು ಚರಣ ದಾಸ್ ಅವರೇ, ಇವತ್ತಿನ ಕಾಲದ ಜನಮಾನದ ಯುವಕರನ್ನು ಜೆನ್ ಝಿ ಅಂತ ಕರೆಯಲಾಗುತ್ತೆ. ನಮಗೆ ನಮ್ಮದೇ ಆದಂತಹ ಒಂದು ಸಂಸ್ಕೃತಿ ಇದೆ ಅಂತ ನಾವು ಹೇಳ್ತೀವಿ. ಆದರೆ ಈಗ ಬಹಳಷ್ಟು ಕಡೆಗಳಲ್ಲಿ ನಡೀತಾ ಇರುವಂತಹ ಘಟನೆಗಳನ್ನು, ವಿದ್ಯಮಾನಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರಗಳಿಂದ ಈ ಜನಾಂಗ ವಿಮುಖ ಆಗ್ತಿದೆಯೇನೋ ಅಂತ ಒಂದಷ್ಟು ಬದಲಾವಣೆಗಳನ್ನು ಖಂಡಿತವಾಗೂ ಈ ವಿಶ್ವದಲ್ಲಿ ತಂದಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈ ಭಕ್ತಿ ಯೋಗ ಅನ್ನುವಂಥದ್ದು ಈ ವಯೋಮಾನದ ಜನ್ಸಿಗಳಿಗೆ ಯಾವ ರೀತಿ ಅನುಕೂಲ ಆಗಬಲ್ಲದು, ಅಥವಾ ನೀವು ಹೇಳೋ ಇಂಥ ವಿಚಾರಗಳನ್ನು ಅವರು ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ತಮಗನ್ಸುತ್ತೆ? ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಉದ್ಧರೇತ್ ಆತ್ಮಾನಂ 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 ಅವಸಾದೇತ್ ಆತ್ಮಯಿ ಆತ್ಮನೇ ಬಂಧುರ್ ಆತ್ಮ ರಿಪುರಾತ್ಮನಃ. ಸೊ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಲ್ಲ ಅಂದರೆ ಈ ನಮ್ಮ ಮನಸ್ಸೇ ನಮ್ಮ ಶತ್ರು. ಸೊ ಅದೇ ಮನಸ್ಸನ್ನು ನಾವು ನಿಯಂತ್ರಣ ಮಾಡಿಕೊಂಡ್ರೆ ಈ ಮನಸ್ಸು ನಮ್ಮ ಮಿತ್ರ. ಸೊ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಬೇಕಂದ್ರೆ ಈ ಮನಸ್ಸನ್ನು ಭಗವಂತನಿಗೆ ನಾವು ಕೊಡಬೇಕು. ಸೊ ಕಲಿಯುಗ ಈಸ್ ಅ ವರ್ಸ್ಟ್ ಯುಗ. ಕಲೇರ್ ದೋಷ ನಿಧೇ ರಾಜನ್. ಕಲೇರ್ ದೋಷ ನಿಧೇ ರಾಜನ್ ಅಂದರೆ ಈ ಕಲಿಯುಗ ಎಲ್ಲ ಕಡೆ ದೋಷ ಇದೆ, ದೋಷಗಳು, ಮೋಸಗಳು. ಬಟ್ ಅಸ್ತಿ ಯಾಕೋ ಮಹತ್ ಗುಣ, ಒಂದು ಒಳ್ಳೆ ಗುಣ ಇದೆ ಕಲಿಯುಗದಲ್ಲಿ. ಎಲ್ಲ ಕಡೆ ದೋಷ ಆಗಿದ್ರೂ ಒಂದು ಒಳ್ಳೆ ಗುಣ ಇದೆ. ಅದು ಏನು ಒಳ್ಳೆ ಗುಣ ಅಂದರೆ ಕೀರ್ತನಾದಿವ ಕೃಷ್ಣಸ್ಯ ಮುಕ್ತ ಸಂಗಮ್ ಪರಂ ರಿಜೀನ್. ಜಸ್ಟ್ ಭಗವಂತನ ಕೀರ್ತನೆ ಮಾಡಿದ್ರೆ, ಹರೇ ಕೃಷ್ಣ 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 ಹರೇ ಹರಿ, ಹರೇ ರಾಮ 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 ಹರೇ ಹರಿ, ಈ ಒಂದು ಕೀರ್ತನೆ ಮಾಡಿದ್ರೆ ಆಟೋಮೆಟಿಕಲ್ಲಿ ನಮ್ಮ ಮನಸ್ಸು ಎಷ್ಟೇ ಕೆಟ್ಟೋಗಿದ್ರೂ ಅದು ಶುದ್ಧವಾಗಿಬಿಡುತ್ತೆ. ಸೊ ಉದಾಹರಣೆಗೆ ಎಲ್ಲಾದರೂ ಫಾಗ್ ಇದ್ದರೆ ಆ ಫಾಗ್ನ ದೂರ ಮಾಡೋಕ್ಕಾಗಲ್ಲ, ಆ್ಯಂಡ್ ಫಾಗಲ್ಲಿ ನಾವು ಇನ್ನೊಬ್ಬರನ್ನ ನೋಡೋಕ್ಕಾಗಲ್ಲ. ಬಟ್ ಸೂರ್ಯ ಬಂದ ತಕ್ಷಣ ಆ ಫಾಗ್ ಡಿಸಪಿಯರ್ ಆಗಿಬಿಡುತ್ತೆ. ಸೊ ಅದೇ ರೀತಿ ಮನಸ್ಸು ಎಷ್ಟು ಕೆಟ್ಟೋಗಿದ್ರೂ ಭಕ್ತಿ ಯೋಗದಲ್ಲಿ ನಾವು ತೊಡಗಿಸಿದರೆ, ಈ ಹರೇ ಕೃಷ್ಣ ಮಂತ್ರದಿಂದ ಅಥವಾ ಭಗವಂತನ ಭಗವದ್ಗೀತೆ ಓದೋದ್ರಿಂದ ಆಟೋಮೆಟಿಕಲಿ ಎಲ್ಲರೂ ಒಳ್ಳೆಯರಾಗ್ತಾರೆ. ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೇವೆ. ವಿಶ್ವಕ್ಕೆ ಭಾರತದ ಕೊಡುಗೆ ಯೋಗ ಅಂತ ಹೇಳಲಾಗತ್ತೆ. ಈ ಯೋಗವನ್ನು ಹೆಚ್ಚು ಪ್ರಚಾರ ಮಾಡೋದಕ್ಕೆ, ಭಕ್ತಿ ಯೋಗವನ್ನೂ ಸೇರಿದಂತೆ ಮಾಮೂಲಿ ಯೋಗ, ಇದನ್ನು ಪ್ರಚಾರ ಮಾಡೋದಕ್ಕೆ ಇಸ್ಕಾನ್ ಸಂಸ್ಥೆ ವಿಶೇಷವಾದ ಏನಾದರೂ ಕ್ರಮವನ್ನು ಕೈಗೊಂಡಿದೆಯಾ? ಹೌದು, ಆ್ಯಕ್ಚುಲಿ ನಾವು ಯೋಗ ಅಂದರೆ ವಿ ಓನ್ಲಿ ಸ್ಟಿಕ್ ಟು ಯೋಗಾಸನ ಪ್ರಾಣಾಯಾಮ ಅಷ್ಟೇ. ಸೊ ಯೋಗ ಅಂದರೆ ಜನಕ್ಕೆ ಇಷ್ಟೇ ಗೊತ್ತಿದೆ, ಯೋಗಾಸನ ಮಾಡೋದು, ಪ್ರಾಣಾಯಾಮ ಮಾಡೋದು. ಆ್ಯಕ್ಚುಲಿ ಭಗವದ್ಗೀತೆಯಲ್ಲಿ ಯೋಗದ ಬಗ್ಗೆ ಭಗವಂತ ತುಂಬ ವಿಸ್ತಾರವಾಗಿ ಹೇಳ್ತಾನೆ. ಯೋಗ ಅಂದರೆ ನಾನು ಹೇಳ್ದಂಗೆ ಅದು ಭಗವಂತನ ಸೇರಿಸೋದು, ನಮ್ಮನ್ನು ಭಗವಂತನನ್ನು. ಸೊ ಈ ಒಂದು ಇಂಟರ್ನ್ಯಾಷನಲ್ ಯೋಗ ಡೇಯಲ್ಲಿ ಭಕ್ತಿ ಯೋಗನೂ ತರಿಸ್ಬೇಕಂತ ನಾವು ಗೌರ್ಮೆಂಟ್ ಹತ್ರ ಕೇಳ್ಕೊತೀವಿ. ಯಾಕಂದರೆ ತುಂಬ ಸುಲಭವಾದ ಯೋಗ ಯಾವುದಂದರೆ ಭಕ್ತಿ ಯೋಗ. ಸೊ ಭಕ್ತಿ ಯೋಗ ಇಟ್ಸ್ ಲೈಕ್ ಲಿಫ್ಟ್. ಸೊ ಬೇಗ ಭಗವಂತನ ಸಂಪರ್ಕ ಮಾಡ್ಬೋದು. ಸೊ ಯಾಕಂದರೆ ಯೋಗದ ಉದ್ದೇಶನೇ ಭಗವಂತನ ಸಂಪರ್ಕ ಮಾಡೋಕ್ಕೆ.
ಆ್ಯಂಡ್ ಎಸ್ಪೆಷಲಿ ಕಲಿಯುಗದಲ್ಲಿ ಯಜ್ಞೈ ಸಂಕೀರ್ತನೆ ಪ್ರಾಯ ಯಜಂತಿ ಸುಮೇಧಶಃ. ಸಂಕೀರ್ತನೆಯಿಂದ ಭಗವಂತನ ಬೇಗ ನಾವು ಪಡ್ಕೊಬೋದು ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಭಗವಂತ. ಅಂತಿಮವಾಗಿ ತಮ್ಮ ಸಂದೇಶ ಏನು ವಿಷ್ಣು ಚರಣದಾಸರೇ? ಸೊ ನಮ್ಮ ಸಂದೇಶ ಏನಂದರೆ, ಇದು ಕಲಿಯುಗದಲ್ಲಿ ನಾವು ABCD ಅಂತ ಹೇಳ್ತೀವಿ, ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಬೋದು. A ಫಾರ್ ಅಸೋಸಿಯೇಷನ್, ಸತ್ಸಂಗ. ಸೊ ಸತ್ಸಂಗವನ್ನು ನಾವು ಮಾಡಬೇಕು. B ಫಾರ್ ಬುಕ್ ರೀಡಿಂಗ್, ಎಲ್ರಿಗೂ ಓದಬೇಕಂತ ಆಸೆ ಇದೆ, ಭಗವದ್ಗೀತೆ ಓದಬೇಕು, ಭಾಗವತ ಓದಬೇಕು. ಯಾಕಂದರೆ ಈ ಪುಸ್ತಕ, ಈ ಒಂದು ಜ್ಞಾನ ಭಗವಂತ ಏನು ನೀಡ್ತಾ ಇದ್ದಾನೆ ಅದು ನಮಗೋಸ್ಕರ. ಸೊ ಶೃಣ್ವತಾಂ ಸ್ವಕಥಾ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ತು ಅಭದ್ರಾಣಿ ವಿದುನೋತಿ ಶ್ರೋತ್ಸತಾಂ. ಜಸ್ಟ್ ಭಗವದ್ಗೀತೆ ಓದೋದ್ರಿಂದ ಅಥವಾ ಭಗವಂತನ ವಾಕ್ಯವನ್ನು ಕೇಳೋದ್ರಿಂದ ಆಟೋಮೆಟಿಕಲಿ ನಮ್ಮ ಮನಸ್ಸು ಶುದ್ಧವಾಗಿಬಿಡುತ್ತೆ. ಬೇರೆ ಏನೇ ಪುಸ್ತಕ ಓದಿ ನಮ್ಮ ಮನಸ್ಸು ಅಜಿಟೇಟ್ ಆಗುತ್ತೆ, ಬಟ್ ಭಗವದ್ಗೀತೆ ಓದೋದ್ರಿಂದ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಸೊ B ಫಾರ್ ಬುಕ್ ರೀಡಿಂಗ್. ಸಿ ಫಾರ್ ಚಾಂಟಿಂಗ್, ಭಗವಂತನ ನಾಮ ಸ್ಮರಣೆ ಮಾಡಬೇಕು. ಅದಕ್ಕೆ ಪುರಂದರದಾಸರು ಹಾಡಿದ್ದಾರೆ, ಮನುಷ್ಯ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದಂತೆ. ಅಂದರೆ ಈ ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಆ್ಯಂಡ್ ಡಿ ಈಸ್ ವೆರಿ ಇಂಪಾರ್ಟೆಂಟ್. D ಫಾರ್ ಡಯಟ್. ಸೊ ಹೇಳಲಾಗಿದೆ, ಮನುಷ್ಯ ಪ್ರಾಣಿ ಥರ ತಿನ್ನಬಾರ್ದಂತೆ. ಸೊ ಮನುಷ್ಯ ಯಾವುದು ತಿನ್ನಬೇಕಂದ್ರೆ ಪ್ರಸಾದವನ್ನು ತಿನ್ನಬೇಕು. ಸೊ ಪ್ರಸಾದವನ್ನು ತಿನ್ನೋದ್ರಿಂದನೂ ಎಷ್ಟೋ ಕರ್ಮಗಳಿಂದ ನಾವು ಮುಕ್ತರಾಗ್ತೀವಿ. ಆ್ಯಂಡ್ ಪ್ರಸಾದದಿಂದ ಭಗವಂತನ ಒಂದು ಮರ್ಸಿನೂ ಸಿಗುತ್ತೆ. ಒಳ್ಳೆಯದು. ವಿಷ್ಣು ಚರಣದಾಸ್ ಅವರ ಇದುವರೆಗೂ ಭಕ್ತಿ ಯೋಗದ ಮೂಲಕ ಯಾವ ತರಹ ಔನ್ನತ್ಯವನ್ನು ಪಡಿಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ವಂದನೆಗಳು, ನಮಸ್ಕಾರ. ಹರೇ ಕೃಷ್ಣ. ಇದುವರೆಗೆ ಭಕ್ತಿಯೋಗ ಈ ಕುರಿತು ಮೈಸೂರಿನ ಇಸ್ಕಾನ್ನ ವಿಷ್ಣು ಚರಣದಾಸ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಮೈಸೂರು. ನಡೆಯುವ ಮುಂದೆ ಮುಂದೆ ನಡೆಯುವ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ. ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ. ಸಂಕಲನ ತೇಜಸ್ವಿನಿ ಗಿರೀಶ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.